ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಅಯೋಗ್ಯ ಕಾರ್ಯ ಅಂದರೆ ಯಾವ ಕಾರ್ಯಕ್ಕೆ ಎತ್ತುತ್ತಾ ಇದ್ದೀರಾ ನೋಡ್ರಿ ಒಂದ್ಸಾರಿ. ಭೂಲೋಕದಗೋಸ್ಕರ ಈ ಕಾರ್ಯಕ್ರಮಗಳಿಗೋಸ್ಕರ ಎತ್ತುತ್ತೀರಾ? ನಿಮಗೆ ಯೇಸು ಕ್ರಿಸ್ತ ನಂಬಿಕೊಂಡ್ರೆ ನಿಮಗೆ ಎಲ್ಲ ಕೆಲಸಗಳು, ಅದ್ಭುತವಾದ ಕೆಲಸಗಳು ಬರುತ್ತೆ, ಸಂಬಳ ಜಾಸ್ತಿ ಆಗುತ್ತೆ. ಯೇಸು ಕ್ರಿಸ್ತರನ್ನು ನಂಬದೇ ಇರುವಂಥ ಜನರು ಕೆಲಸ ಮಾಡ್ತಿಲ್ವಾ? ಎಲ್ಲಿ ಕಲ್ತ್ಕೊಂಡಿದೀಯ ನೀನು? ಯಾರು ಕಲಿಸಿದ್ದಾರೆ ನಿನಗೆ? ಯೇಸು ಕ್ರಿಸ್ತ ನಂಬಿಕೊಂಡ್ರೆ ಉದ್ಯೋಗ ಬರುತ್ತಂತೆ, ಸಂಪಾದನೆ ಬರುತ್ತಂತೆ, ಬೈಕು ಬರುತ್ತಂತೆ, ಕಾರು ಬರುತ್ತಂತೆ. ಎಲ್ಲಿ ಕಲ್ತ್ಕೊಂಡಿದ್ದೀರಿ ಇವರೆಲ್ಲರೂ ಕೂಡ? ವಾಕ್ಯ ಅರ್ಥ ಆಗಿದೆಯಾ? ದೇವ್ರ ಅರ್ಥ ಆಗಿದ್ದಾನ? ದೇವ್ರ ಅರ್ಥ ಆಗಿದ್ದಾನೆ ಅವ್ರಿಗೆ? ಅರ್ಥ ಮಾಡಿಕೊಂಡಿದ್ದಾರ? ದೇವ್ರ ಧರ್ಮ ಅರ್ಥ ಆಗಿದೆಯಾ? ಈ ಲೋಕದಲ್ಲಿ ಕಷ್ಟಪಟ್ಟರೆ ಪ್ರತಿಯೊಬ್ಬರು ಸಂಪಾದನೆ ಮಾಡ್ಕೊಳ್ತಾರೆ. ಕಷ್ಟಪಡಬೇಕು, ಸೋಂಬೇರಿಗಳ ಥರ ಮನೆಯಲ್ಲಿರೋದಲ್ಲ. ಕಷ್ಟಪಟ್ಟು ದುಡಿದ್ರೆ ಪ್ರತಿಯೊಬ್ಬರು ಸಂಪಾದನೆ ಮಾಡ್ಕೊಳ್ತಾರೆ. ದೇವರನ್ನು ನಂಬದೇ ಇರುವಂಥ ಅನೇಕರು ಹೊರಗಡೆ ಕಾರುಗಳಿಲ್ವಾ, ಬಂಗ್ಲೆಗಳಿಲ್ವಾ, ಉದ್ಯೋಗ ಮಾಡ್ತಾ ಇಲ್ವಾ? ಮತ್ತು ಅವ್ರಿಗೆ ಯಾರು ಕೊಟ್ಟರು? ಅವ್ರಿಗೆ ಇನ್ನೊಬ್ಬ ದೇವರಿದ್ದಾನ? ಅವ್ರಿಗಾಗಿರ್ಬೋದು, ನಮಗಾಗಿರ್ಬೋದು, ಭೂಲೋಕದಲ್ಲಿದ್ದಂಥ ಸರ್ವ ಮಾನವರಿಗೆ ತಂದೆಯಾದ ಪರಮಾತ್ಮನೇ ಕೊಟ್ಟಿದ್ದಾನೆ. ಈ ಜಗತ್ತು ಪರಮಾತ್ಮಂದು, ಸರ್ವೇಶ್ವರನದು, ಆತ್ಮಸ್ವರೂಪನಾತನು. ಆತನ ಮೂಲಕ ಲೋಕಕ್ಕೆ ಎಲ್ಲ. ಕೊನೆಯದಾಗಿ ನಿನ್ನ ದೇಹ ಅವ್ರದ್ದು, ನಿನ್ನ ದೇಹ ದೇವ್ರದು, ನಿನ್ನ ಆತ್ಮ ದೇವ್ರದು. ನೀನು ಧರಿಸ್ಕೊಂಡಿರುವಂಥ ವಸ್ತ್ರಗಳಾಗಿರ್ಬೋದು, ಮನೆ ಆಗಿರ್ಬೋದು, ಬಂಗ್ಲೆ ಆಗಿರ್ಬೋದು, ಏನೇ ಆಗಿರ್ಬೋದು, ಇದೆಲ್ಲ ಕೂಡ ದೇವರ ಮೂಲಕ ಉಂಟಾಗಿದೆ. ಕಷ್ಟಪಟ್ಟು ದುಡಿ, ಸಂಪಾದನೆ ಮಾಡಿಕೋ. ಜ್ಞಾನ ಕೊಟ್ಟಿಲ್ವಾ? ಕೆಲಸ ಕೊಟ್ಟಿಲ್ವಾ? ದುಡಿಯೋದಿಲ್ಲ, ಇದ್ದಲ್ಲೇ ಬರಬೇಕಂತ ಎಲ್ಲ ಪ್ರಯತ್ನ ಮಾಡಲ್ಲ, ಏನು ಮಾಡಲ್ಲ. ಸರಿಯಾದ ಬೋಧನೆ ಎಲ್ಲ ತಪ್ಪು ಬೋಧನೆ. ಅದು ಆತ್ಮಕ್ಕೆ ಸಂಬಂಧಪಟ್ಟಂಥ ಬೋಧನೆ ಅಲ್ಲ. ಅದು ಬೋಧನೆ ಅಲ್ವೇ ಅಲ್ಲ, ಅದು ಸೈತಾನನ ಬೋಧನೆ. ಜಾಗ್ರತೆ ಪಡಿ. ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಯೆಹೋವನು ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ ದೇವರು. ಇವತ್ತು ದೇವರು ಮೌನವಾಗಿದ್ದಾನೆ, ದೀರ್ಘ ಶಾಂತಿಯಾಗಿದ್ದಾನೆ. ದೀರ್ಘ ಶಾಂತಿ ನೋಡ್ತಾ ಇದ್ದಾನೆ ಯಾರ್ಯಾರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ.